ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸಿರಿ ಪಲ್ಲವಿ. ಇವತ್ತು ಎಗ್ ರೈಸ್ ವಿತ್ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಜೀರಿಗೆ, ಒಂದು 4 ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಒಂದು 4 ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾನು 1ರಿಂದ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಿದ್ದೀನಿ. ಆಮೇಲೆ ಈರುಳ್ಳಿ ಬೇಗ ಬೇಯಲಿ ಅಂತೇಳಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದು ನಾವು ಡ್ರೈ ಮಾಡಿ ಇಟ್ಕೊಂಡಿರ್ತೀವಿ ಮನೇಲಿ, ಹಂಗಾಗಿ ಅದನ್ನೇ ಹಾಕ್ತಿದ್ದೀನಿ. 1 ಕ್ಯಾಪ್ಸಿಕಮ್, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಇಲ್ಲಿ ಫ್ರೈಡ್ ರೈಸ್ನ ಅಂದರೆ ರೆಡಿ ಏನಿರುತ್ತೆ ಅದನ್ನು ಪೌಡರ್ ಹಾಕ್ತಿದ್ದೀನಿ, ಫ್ರೈಡ್ ರೈಸ್ ಪೌಡರು. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಬ್ಯಾಚುಲರ್ಸ್ಗೆ ತುಂಬ ಈಸಿಯಾಗಿರುತ್ತೆ. ಅದಕ್ಕೋಸ್ಕರ ಇದು ಆ್ಯಡ್ ಮಾಡ್ಕೊತೀನಿ. ಒಂದು 6 ಮೊಟ್ಟೆನ ಒಡೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ನಾನು ಈರುಳ್ಳಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಇಲ್ಲಿ ನಾನು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊತೀನಿ. ಹಾಕ್ಕೊಂಡು ತಳ ಕಚ್ಚದೇ ಇರೋ ಥರ ಕೈ ಆಡ್ತಾನೆ ಇರಬೇಕು, ಫ್ರೈ ಮಾಡ್ತಾನೆ ಇರಬೇಕು. ಫ್ರೈ ಮಾಡಿದ್ಮೇಲೆ ನಾನು ಬೇಯಿಸಿ ಇಟ್ಕೊಂಡಿರೋ ಅನ್ನನ ಒಂದು ತಟ್ಟೆಯಲ್ಲಿ ಹರಡ್ಕೊಂಡಿದ್ದೆ, ಉಡುಡಿಯಾಗಾಗಲಿ ಅನ್ನೋದಕ್ಕೋಸ್ಕರ. ಅನ್ನ ಆರಿದ್ಮೇಲೆ ಉಡುಡಿಯಾಗಿರುತ್ತೆ. ಅದನ್ನು ಈರುಳ್ಳಿದು ಅಂದರೆ ಮೊಟ್ಟೆದು ಪಲ್ಯ ಏನಿರುತ್ತೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 1ರಿಂದ 2 ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ. ನಿಮಗೇನಾದರೂ ಉಪ್ಪು ಖಾರ ಕಮ್ಮಿ ಆಗಿದ್ದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ನನಗಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು, ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಟಿರೋ ಕೊತ್ತಂಬರಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ರಸನ ಹಿಂಡ್ಕೊತೀನಿ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಟೇಸ್ಟ್ ಮಾಡಿ ನೋಡಿ ಕರೆಕ್ಟಾಗಿತ್ತು ಅಂತ ಸೈಡಲ್ಲಿ ಎತ್ತಿಟ್ಟೆ. ಈಗ ಬೋಂಡ ಮಾಡೋದಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈ ಆಡಬೇಕು. ಕೈ ಆಡಿದ್ಮೇಲೆ ನಾನು ಕಾಯಿಸಿಟ್ಟಿರೋ ಅಂಥ ಎಣ್ಣೆ ಹಾಕ್ಕೊತೀನಿ. ಒಂದು ಚಿಟಿಕೆ ಸೋಡಾ, ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಈಗ ಪ್ರಮಾಣನ ನಾವು ಕಡಲೆ ಹಿಟ್ಟದು ಒಂದು 3 ಕಪ್ ತೊಗೊಂಡ್ರೆ ಅಕ್ಕಿ ಹಿಟ್ಟು 1/4 ಕಪ್ಪಷ್ಟು ತೊಗೋಬೇಕು. ಅಷ್ಟು ರೇಷ್ಯೋದಲ್ಲಿ ನಾವು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಬೋಂಡ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಕಲಸೋವಾಗಲೇ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಕಲಿಸ್ಕೊತೀವಿ, ಯಾಕಂದರೆ ಒಳಗಡೆ ಬೇಗ ಬೇಯಲಿ ಅಂತ. ಗಟ್ಟಿಗೆ ಕಲಿಸ್ಕೊಂಡಷ್ಟು ಒಳಗಡೆ ಬೆಂದಿರಲ್ಲ, ಹಿಟ್ಟಿಟ್ಟು ಹಾಗೇ ಇರುತ್ತೆ. ನಾನು ಎಲ್ಲನೂ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಎಗ್ ರೈಸ್ ಮತ್ತು ಬೋಂಡ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.